1960 ಮತ್ತು 1970 ಸಾಲಿನಲ್ಲಿ ಬಂದಂತಹ ದೊರೆ ಭಗವಾನ್ ನಿರ್ದೇಶಿಸಿರುವ ಡಾಕ್ಟರ್ ರಾಜ್ಕುಮಾರ್ ನಟಿಸಿರುವಂತಹ ಚಲನಚಿತ್ರಗಳು. ಜೇಡರ ಬಲೆ 1968 ಭಾರತೀಯ ಕನ್ನಡ ಭಾಷೆಯ ಸ್ಪೈ ಥ್ರಿಲ್ಲರ್ ಆಗಿದ್ದು, ದೊರೆ ಭಗವಾನ್ ಜೋಡಿ ಬರೆದು ನಿರ್ದೇಶಿಸಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಪ್ರಮುಖ ಪಾತ್ರದಲ್ಲಿದ್ದಾರೆ. ಜೊತೆಗೆ ಜಯಂತಿ, ಕೆ.ಎಸ್. ಅಶ್ವಥ್, ನರಸಿಂಹರಾಜು ಮತ್ತು ಉದಯ್ ಕುಮಾರ್ ನಟಿಸಿದ್ದಾರೆ. ಮೊದಲ ಭಾರತೀಯ ಚಲನಚಿತ್ರ ಸರಣಿಯಾಗಿ ಗಮನಾರ್ಹವಾಗಿದೆ. ಇದು ದಕ್ಷಿಣ ಭಾರತೀಯ ಚಿತ್ರರಂಗಕ್ಕೆ ಕ್ಯಾಬರೆ ನೃತ್ಯ ಸನ್ನಿವೇಶಗಳನ್ನು ಪರಿಚಯಿಸಿತು. ಗೋವಾದಲ್ಲಿ ಸಿ.ಐ.ಡಿ. 999 ಇದು 1968 ಬಿಡುಗಡೆಯಾದ ಭಾರತೀಯ ಕನ್ನಡ ಭಾಷೆಯ ಸ್ಪೈ ಥ್ರಿಲ್ಲರ್ ಚಿತ್ರವಾಗಿದ್ದು, ದೊರೆ ಭಗವಾನ್ ಜೋಡಿ ಬರೆದು ನಿರ್ಮಿಸಿದೆ. ಈ ಚಿತ್ರದಲ್ಲಿ ರಾಜ್ಕುಮಾರ್ ಪತ್ತೇದಾರಿ ಪಾತ್ರದಲ್ಲಿ ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದಾರೆ. ಭಾರತೀಯ ನಟಿ ಲಕ್ಷ್ಮಿ ಈ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದರು. ಶ್ರೀಲಂಕಾ ಮೂಲದ ನಟಿ ಸಬಿತಾ ಪರೇರಾ ಕೂಡ ಈ ಚಿತ್ರದ ಮೂಲಕ ಭಾರತೀಯ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದರು. ಆಪರೇಷನ್ ಜಾಕ್ಪಾಟ್ನಲ್ಲಿ ಸಿ.ಐ.ಡಿ. 999 ಇದು 1969 ಭಾರತೀಯ ಕನ್ನಡ ಭಾಷೆಯ ಸ್ಪೈ ಥ್ರಿಲ್ಲರ್ ಚಿತ್ರವಾಗಿದ್ದು, ಇದನ್ನು ದೊರೆ ಭಗವಾನ್ ನಿರ್ಮಿಸಿದ್ದಾರೆ. ಇದರಲ್ಲಿ ರಾಜ್ಕುಮಾರ್, ನರಸಿಂಹರಾಜು ಮತ್ತು ರೇಖಾ ನಟಿಸಿದ್ದಾರೆ. ಜೇಮ್ಸ್ ಬಾಂಡ್ ಶೈಲಿಯ ಚಲನಚಿತ್ರಗಳ ಮಾದರಿಯಲ್ಲಿ ರಚಿಸಲಾಗಿದೆ. ನಟಿ ರೇಖಾ ಪ್ರಮುಖ ಪಾತ್ರದಲ್ಲಿ ನಟಿಸಿದ ಮೊದಲನೇ ಚಿತ್ರ ಕಸ್ತೂರಿ ನಿವಾಸ 1971 ಬಿಡುಗಡೆಯಾದ ಭಾರತೀಯ ಕನ್ನಡ ಭಾಷೆಯ ಚಲನಚಿತ್ರವಾಗಿದ್ದು, ಇದನ್ನು ನಿರ್ದೇಶಕ ಜೋಡಿ ದೊರೆ ಭಗವಾನ್ ಬರೆದು ನಿರ್ದೇಶಿಸಿದ್ದಾರೆ. ಇದು ಜಿ. ಬಾಲಸುಬ್ರಹ್ಮಣ್ಯಂ ಅವರ ಕಥೆಯನ್ನು ಆಧರಿಸಿದೆ. ಈ ಚಿತ್ರದಲ್ಲಿ ರಾಜ್ಕುಮಾರ್ ರವಿವರ್ಮ ಎಂಬ ಅತ್ಯಂತ ಉದಾರ ವ್ಯಕ್ತಿಯಾಗಿ ನಟಿಸಿದ್ದಾರೆ. ಇದರಲ್ಲಿ ಜಯಂತಿ, ಕೆ.ಎಸ್. ಅಶ್ವಥ್ ಮತ್ತು ಆರತಿ ಸಹ ಪೋಷಕ ಪಾತ್ರಗಳಲ್ಲಿ ನಟಿಸಿದ್ದಾರೆ. ಪ್ರತಿಧ್ವನಿ 1971 ದೊರೆ ಭಗವಾನ್ ನಿರ್ದೇಶಿಸಿದ ಕನ್ನಡ ಭಾಷೆಯ ಚಲನಚಿತ್ರವಾಗಿದೆ. ಈ ಚಿತ್ರದಲ್ಲಿ ರಾಜ್ಕುಮಾರ್, ರಾಜೇಶ್ ಮತ್ತು ಆರತಿ, ನರಸಿಂಹರಾಜು, ಬಾಲಕೃಷ್ಣ, ಪಂಡರಿಬಾಯಿ ಪೋಷಕ ಪಾತ್ರಗಳಲ್ಲಿ ನಟಿಸಿದ್ದಾರೆ. ದಿನೇಶ್ ಕಳ್ಳ ಸಾಗಾಣಿಕೆದಾರರ ನಾಯಕನಾಗಿ ನಟಿಸಿದ್ದಾರೆ. ಎರಡು ಕನಸು 1974 ಬಿಡುಗಡೆಯಾದ ಭಾರತೀಯ ಕನ್ನಡ ಭಾಷೆಯ ಪ್ರಣಯ ಚಿತ್ರವಾಗಿದ್ದು, ಇದನ್ನು ದೊರೆ ಭಗವಾನ್ ಜೋಡಿ ನಿರ್ದೇಶಿಸಿದ್ದು, ವಾಣಿಯವರ ಕಾದಂಬರಿಯನ್ನು ಆಧರಿಸಿದೆ. ಈ ಚಿತ್ರದಲ್ಲಿ ರಾಜ್ಕುಮಾರ್, ಕಲ್ಪನಾ ಮತ್ತು ಮಂಜುಳಾ ನಟಿಸಿದ್ದಾರೆ. ಈ ಚಿತ್ರವು 30 ವಾರಗಳ ಕಾಲ ಪ್ರದರ್ಶನ ಕಂಡಿತು. ಈ ಚಿತ್ರವು 1982 ಮರು ಬಿಡುಗಡೆಯಾದಾಗ 100 ದಿನಗಳನ್ನು ಪೂರ್ಣಗೊಳಿಸಿತು. ಈ ಚಿತ್ರದ ಯಶಸ್ವಿಯಿಂದಾಗಿ ಫೆಬ್ರವರಿ 6, 2015 ಕರ್ನಾಟಕ ರಾಜ್ಯಾದ್ಯಂತ 2ನೇ ಮರುಬಿಡುಗಡೆ ಮಾಡಲಾಯಿತು. ಗಿರಿಕನ್ಯೆ 1977 ದೊರೆ ಭಗವಾನ್ ಜೋಡಿ ನಿರ್ದೇಶಿಸಿದ ಭಾರತೀಯ ಕನ್ನಡ ಭಾಷೆಯ ಚಿತ್ರ. ಇದು ಭಾರತೀ ಸುತ ಅವರ ಗಿರಿಕನ್ನಿಕಾ ಕಾದಂಬರಿಯನ್ನು ಆಧರಿಸಿದೆ. ಈ ಚಿತ್ರದಲ್ಲಿ ರಾಜ್ಕುಮಾರ್, ಜಯಮಾಲಾ ಮತ್ತು ವಜ್ರಮುನಿ ನಟಿಸಿದ್ದಾರೆ. ಈ ಚಿತ್ರವು 25 ವಾರಗಳ ಕಾಲ ಪ್ರದರ್ಶನ ಕಂಡಿತ್ತು. ಆರಂಭದಲ್ಲಿ ರಜನಿಕಾಂತ್ ಅವರನ್ನು ಪ್ರತಿಸ್ಪರ್ಧಿಯಾಗಿ ನಟಿಸಲು ಆಯ್ಕೆ ಮಾಡಲಾಯಿತು. ಅದನ್ನು ಅಂತಿಮವಾಗಿ ವಜ್ರಮುನಿಯವರು ನಿರ್ವಹಿಸಿದರು. ಆಪರೇಷನ್ ಡೈಮಂಡ್ ರಾಕೆಟ್ 1978 ಭಾರತೀಯ ಕನ್ನಡ ಭಾಷೆಯ ಆಕ್ಷನ್ ಸ್ಪೈ ಥ್ರಿಲ್ಲರ್ ಚಿತ್ರವಾಗಿದ್ದು, ಇದನ್ನು ದೊರೆ ಭಗವಾನ್ ನಿರ್ದೇಶಿಸಿದ್ದಾರೆ. ಈ ಚಿತ್ರದಲ್ಲಿ ರಾಜ್ಕುಮಾರ್, ಪದ್ಮಪ್ರಿಯಾ, ಚಂದ್ರಲೇಖಾ, ವಜ್ರಮುನಿ, ತೂಗುದೀಪ ಶ್ರೀನಿವಾಸ್, ಟೈಗರ್ ಪ್ರಭಾಕರ್ ಮತ್ತು ಎಂ.ಬಿ. ಶೆಟ್ಟಿ ನಟಿಸಿದ್ದಾರೆ. ಈ ಚಿತ್ರವನ್ನು ನೇಪಾಳದಲ್ಲಿ ಚಿತ್ರೀಕರಿಸಲಾಗಿದ್ದು, ಭಾರತದ ಹೊರಗೆ ಚಿತ್ರೀಕರಿಸಿದ ಮೊದಲ ಕನ್ನಡ ಚಿತ್ರ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ನಾನೊಬ್ಬ ಕಳ್ಳ 1979 ಭಾರತೀಯ ಕನ್ನಡ ಭಾಷೆಯ ಆಕ್ಷನ್ ಚಿತ್ರವಾಗಿದ್ದು, ಇದನ್ನು ದೊರೆ ಭಗವಾನ್ ನಿರ್ದೇಶಿಸಿದ್ದಾರೆ. ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ದ್ವಿಪಾತ್ರದಲ್ಲಿ ವಿಭಿನ್ನ ರೀತಿಯಲ್ಲಿ ನಟಿಸಿದ್ದಾರೆ. ಪೋಷಕ ನಟಿಯಾಗಿ ಕಾಂಚನ, ನಾಯಕಿಯಾಗಿ ಲಕ್ಷ್ಮಿ ನಟಿಸಿದ್ದಾರೆ. ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.